MCC ರಿಜಿಸ್ಟ್ರೇಷನ್ ವಿಂಡೋ 5th ಆಗಸ್ಟ್ ಇಂದ 12th ಆಗಸ್ಟ್ ವರೆಗೂ ಇರುತ್ತೆ ಅಂತೇಳಿ ನಿಮಗೆಲ್ಲ ಗೊತ್ತಿದೆ. ಸೊ ಹಾಗಾಗಿ ಮಕ್ಕಳೇ ಹೇಗೆ ರಿಜಿಸ್ಟ್ರೇಷನ್ ಆಗಬೇಕು ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಸ್ ನಾನು ನಿಮಗೆ ಇವಾಗ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು PW ನೀಟ್ ಕರ್ನಾಟಕ. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಸೊ ಮಕ್ಕಳೇ ಫಸ್ಟಿಗೆ ನೀವು ಏನ್ ಮಾಡಬೇಕು ಅಂತ ಅಂದ್ರೆ MCC ಅಫಿಷಿಯಲ್ ವೆಬ್ಸೈಟ್ ನ ಓಪನ್ ಮಾಡಬೇಕು. ಸೊ ಬೇರೆ ಯಾವುದೇ ವೆಬ್ಸೈಟ್ ಅಲ್ಲಿನೂ ಕೂಡ ನೀವು ಏನೂ ಕೂಡ ಡೀಟೇಲ್ಸ್ ಎಂಟರ್ ಮಾಡೋ ಹಾಗಿಲ್ಲ. ಸೊ ಮೇಕ್ ಶೋರ್ ಅಬೌಟ್ ವಿಚ್ ವೆಬ್ಸೈಟ್ ಯು ಆರ್ ಸರ್ಚಿಂಗ್ ಫಾರ್. ಸೊ ಯಾವ ವೆಬ್ಸೈಟ್ ಸರ್ಚ್ ಮಾಡ್ತಾ ಇದ್ದೀರಾ ಅಂಡ್ ಯಾವ ವೆಬ್ಸೈಟ್ ಓಪನ್ ಮಾಡಿದಿರಾ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಬೇರೆ ಬೇರೆ ಥರ್ಡ್ ಪಾರ್ಟಿ ಏನು ಅಡ್ವರ್ಟೈಸ್ಗಳು ಅದು ಇದೆಲ್ಲ ಬರ್ತಾ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಿಬಿಟ್ಟು ಕರೆಕ್ಟ್ ಆಗಿ ಮೇನ್ ಅಫಿಷಿಯಲ್ ವೆಬ್ಸೈಟ್ ಇದೆಲ್ಲ ಅದನ್ನ ಓಪನ್ ಮಾಡಬೇಕು. ಏನಂತ ಇರುತ್ತೆ ದಟ್ ಈಸ್ MCC ಅಂತ ನೀವು ಸರ್ಚ್ ಮಾಡಿದ ತಕ್ಷಣನೇ ಇಲ್ಲಿ ನಿಮಗೆ ವೆಬ್ಸೈಟ್ ಕಾಣಿಸ್ತಾ ಇರುತ್ತೆ. ಓಕೆನಾ. ಸೊ ಆ ವೆಬ್ಸೈಟಿನ ಹೋಮ್ ಪೇಜ್ ಹೇಗೆ ಕಾಣಿಸುತ್ತೆ ಅಂತ ಹೇಳ್ತೀನಿ. ಅಥವಾ ನೀವು MCC.in ಅಂತ ಹೇಳಿ ನೀವು ಸರ್ಚ್ ಮಾಡಿದ್ರು ಕೂಡ ನಿಮಗೆ ಇಲ್ಲಿ ಮೇನ್ ವೆಬ್ಸೈಟ್ ಕಾಣಿಸುತ್ತೆ ಮಕ್ಕಳೇ. ಓಕೆನಾ. ಸೊ ಇದು ಆಕ್ಚುಲ್ ಆಗಿರುವಂತಹ ಮೇನ್ ವೆಬ್ಸೈಟ್. ಫೈನ್. ದೆನ್ ನೀವೇನೇ ರಿಜಿಸ್ಟ್ರೇಷನ್ ಮಾಡ್ತೀರಾ ಅಥವಾ ನಿಮ್ಮಲ್ಲಿ ಮನೆಯಲ್ಲಿ ಅಥವಾ ದೊಡ್ಡವ್ರು ಗೊತ್ತಿರೋರು ಇದ್ರೆ ಅವ್ರನ್ನ ಕನ್ಸಿಡರ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಇಲ್ಲಿ ಎಲ್ಲೂ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಬೇಡಿ. ಗೊತ್ತಾಗಿಲ್ಲ ಅಂತಂದ್ರೆ ಈ ವಿಡಿಯೋದಲ್ಲೆಲ್ಲ ಡೀಟೇಲ್ ಆಗಿ ಹೇಳಿದೀನಿ, ಕೇಳ್ಬಿಟ್ಟು ನೋಡ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿ. ಸೊ ಏನೂ ಕೂಡ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಮಿಸ್ಟೇಕ್ ಆಯ್ತು ಅಂದ್ರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಕಷ್ಟ ಆಗುತ್ತೆ, ಅಡ್ಮಿಷನ್ ಟೈಮ್ ಅಲ್ಲಿ ಕಷ್ಟ ಆಗುತ್ತೆ. ಓಕೆನಾ. ಸೊ ವಿತ್ ಕೇರ್ಫುಲ್ ಯು ಹ್ಯಾವ್ ಟು ಫಿಲ್ ಆಲ್ ದ ಡೀಟೇಲ್ಸ್. ಫೈನ್. ಸೊ ಯು ಹ್ಯಾವ್ ಟು ಫಸ್ಟ್ ಓಪನ್ ದ ವೆಬ್ಸೈಟ್. ದೆನ್ ವೆಬ್ಸೈಟ್ ಓಪನ್ ಮಾಡಿದ್ಮೇಲೆ ನಿಮಗೆ ಈ ತರ ಹೋಮ್ ಪೇಜ್ ಕಾಣಿಸುತ್ತೆ ನೋಡಿ. MCC.nic.in ಅಂತಂದೇಳಿ ನೀವು ಸರ್ಚ್ ಮಾಡಬಹುದು. ಅಲ್ಲಿನೂ ಕೂಡ ನಿಮಗೆ ಕರೆಕ್ಟ್ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಬೇರೆ 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 ಆಪ್ಷನ್ಸ್ ಕಾಣಿಸ್ತಾ ಇರುತ್ತೆ. ಯು ಹ್ಯಾವ್ ಟು ಚೂಸ್ UG ಮೆಡಿಕಲ್. ಸೊ ನಮ್ದು ಅಂಡರ್ ಗ್ರಾಜುಯೇಟ್ ಆಗಿರೋದ್ರಿಂದ UG ಮೆಡಿಕಲ್ನ ಚೂಸ್ ಮಾಡ್ತೀರಾ. ಸೊ UG ಮೆಡಿಕಲ್ ಚೂಸ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ಏನ್ ಚೂಸ್ ಮಾಡಬೇಕಾಗುತ್ತೆ ಅಂದ್ರೆ ಅದ್ರ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ UG ಮೆಡಿಕಲ್ ಅಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಕಾಣಿಸುತ್ತೆ ಕ್ಯಾಂಡಿಡೇಟ್ ಆಕ್ಟಿವಿಟಿ ಬೋರ್ಡ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಕಾಣಿಸುತ್ತೆ. ಮಕ್ಕಳು ನ್ಯೂ ರಿಜಿಸ್ಟ್ರೇಷನ್ಗೆ ಕ್ಲಿಕ್ ಮಾಡಬೇಕು. ನಿಮ್ಮ ರಿಜಿಸ್ಟ್ರೇಷನ್ ಪ್ರಾಸೆಸ್ ಆಗಿದ್ಮೇಲೆ ನೀವು ಪ್ರತಿ ಸರಿನೂ ಚೆಕ್ ಮಾಡ್ಬೇಕಂದ್ರೂ ಕೂಡ ಇದೇ ಬಾಕ್ಸ್ ಅಲ್ಲಿ ಬಂದು ಚೆಕ್ ಮಾಡಬೇಕಾಗತ್ತೆ. ಓಕೆನಾ. ಸೊ ಕ್ಯಾಂಡಿಡೇಟ್ ಆಕ್ಟಿವಿಟಿ ಬೋರ್ಡ್ ಅಂತ ಇದೆಯಲ್ಲ ಇದೇ ಬಾಕ್ಸ್ ಅಲ್ಲಿ ಬಂದು ಚೆಕ್ ಮಾಡಬೇಕಾಗಿದೆ. ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ, ಫೀ ಪೇ ಮಾಡಿರುವಂತ ಸ್ಟೇಟಸ್ ಏನಿದೆ ಅದೆಲ್ಲ ಇಲ್ಲೇ ಕಾಣಿಸುತ್ತೆ. ಯು ಹ್ಯಾವ್ ಟು ಕ್ಲಿಕ್ ದಿಸ್ ಅಂಡ್ ಎಂಟರ್. ಓಕೆನಾ. ಸೊ ಇದನ್ನ ಕ್ಲಿಕ್ ಮಾಡ್ತೀರಾ ಅಂಡ್ ಎಂಟರ್ ದ ಡೀಟೇಲ್ಸ್. ಏನ್ ಡೀಟೇಲ್ಸ್ ಎಂಟರ್ ಮಾಡಬೇಕು? ಸಿ ಕೌನ್ಸಿಲಿಂಗ್ ಯಾವುದು? ನೀಟ್ UG ಕೌನ್ಸಿಲಿಂಗ್ಗೆ ರಿಜಿಸ್ಟ್ರೇಷನ್ ಅದು. ಸೊ ಹಂಗಾಗಿ ಅದನ್ನ ಸೆಲೆಕ್ಟ್ ಮಾಡ್ತೀರಾ. ದೆನ್ ರೋಲ್ ನಂಬರ್ ಹಾಕ್ತೀರಾ, ನೀಟ್ ರೋಲ್ ನಂಬರ್. ದೆನ್ ಪಾಸ್ವರ್ಡ್ ಕರೆಕ್ಟ್ ಆಗಿ ಹಾಕಿ ಮಕ್ಕಳೇ. ಸೊ ಗೊತ್ತಿದೆಯಲ್ಲ ಪಾಸ್ವರ್ಡ್ ಕ್ರಿಯೇಟ್ ಮಾಡುವಂಥದ್ದು. ಸೊ ದಿಸ್ ಪಾಸ್ವರ್ಡ್ ಮಸ್ಟ್ ಬಿ ಏನು ಬರ್ದಿದ ತಕ್ಷಣ ನೀವೇನ್ ಮಾಡ್ಕೋಬೇಕು ಅಂದ್ರೆ ಅಲ್ಲೇನೆ ನೋಟ್ ಡೌನ್ ಮಾಡ್ಕೋಬೇಕು. ದಿಸ್ ಮಸ್ಟ್ ಬಿ ನೋಟ್ ಡೌನ್ ಇನ್ ಯುವರ್ ನೋಟ್ ಬುಕ್ ಆರ್ ಎನಿ ಅದರ್ ಡಿವೈಸ್. ಯಾವ್ದಾದ್ರು ಡಿವೈಸ್ಗಿಂತ ಬೆಸ್ಟ್ ಅಂದ್ರೆ ಒಂದು ಪೇಪರ್ ಮತ್ತೆ ಶೀಟ್ ಅಲ್ಲಿ ಬರ್ದು ಇಟ್ಕೊಳ್ಳಿ. ಆ ಶೀಟ್ ಎಲ್ಲೆಲ್ಲೋ ಹಾಕಬೇಡಿ. ನಿಮ್ಮ ಪರ್ಸನಲ್ ಡೈರಿ ಇತ್ತು, ನಿಮ್ಮ ಪರ್ಸನಲ್ ಬುಕ್ ಇತ್ತು ಅಂತಂದ್ರೆ ಅದರಲ್ಲಿ ಬರ್ದು ಇಟ್ಕೊಳ್ಳಿ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅದನ್ನ ಮಿಸ್ ಮಾಡ್ಕೋಬಾರ್ದು. ಓಕೆನಾ. ದೆನ್ ಸೆಕ್ಯೂರಿಟಿ ಪಿನ್ ಇರುತ್ತೆ, ಅದನ್ನ ನೀವು ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಏನು ID ಕ್ರಿಯೇಟ್ ಆಗುತ್ತೆ. ಓಕೆ, ರಿಜಿಸ್ಟ್ರೇಷನ್ ID ಕ್ರಿಯೇಟ್ ಆಗುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ರೋಲ್ ನಂಬರ್, ನೀಟ್ ರೋಲ್ ನಂಬರ್ ಜೊತೆಗೆ ಅದ್ರದ್ದು ಪಾಸ್ವರ್ಡ್ ಕ್ರಿಯೇಟ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫೈನ್. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ದೆನ್ ಇಲ್ಲಿ ಹೊಸ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದಾಗ ಇದಿಷ್ಟು ನೀವು ಏನ್ ಮಾಡ್ತೀರಾ, ಫಿಲ್ ಮಾಡ್ತೀರಾ ಮಕ್ಕಳೇ. ಓಕೆನಾ. ಸೊ ಇದಾಗಿದ್ಮೇಲೆ ಒಂದು ಕನ್ಸೆಂಟ್ ಫಾರ್ಮ್ ಬರುತ್ತೆ ಮಕ್ಕಳೇ. ಸೊ ಕನ್ಸೆಂಟ್ ಫಾರ್ಮ್ ಫಾರ್ ಕೌನ್ಸಿಲಿಂಗ್ ಪರ್ಪಸ್. ಸೊ ಇದೆಲ್ಲ ನೀವು ಇನ್ಫಾರ್ಮೇಶನ್ ಕೊಡ್ತಿರೋದು ಕರೆಕ್ಟ್ ಆಗಿದೆ ಅನ್ನುವಂಥ ಕನ್ಸೆಂಟ್ ಫಾರ್ಮು. ಸೊ ಇಲ್ಲೆಲ್ಲ ನೀವು ಟಿಕ್ ಮಾರ್ಕ್ ಮಾಡ್ತಾ ಬರಬೇಕು. ಐ ರೀಡ್ ಅಂಡ್ ಕನ್ಫರ್ಮ್ ಅಂತ ಎಲ್ಲದಕ್ಕೂ ಕೂಡ ಕ್ಲಿಕ್ ಮಾಡ್ಕೊಂತ ಬನ್ನಿ. ಬೇಕಿದ್ರೆ ಒಂದ್ಸರಿ ಓದ್ಕೊಂಬಿಡಿ. ಸೊ ತುಂಬಾ ಸಿಂಪಲ್. ನೀವು ಕೊಡ್ತಿರುವಂತಹ ಎಲ್ಲ ನಿಮ್ಮ ಡೀಟೇಲ್ ಬೇಸಿಕ್ ಇನ್ಫಾರ್ಮೇಶನ್ ಕರೆಕ್ಟ್ ಇದೆ ಅಂತಂದೇಳಿ ನಿಮಗೆ ನೀವು ಇನ್ನು ಸಾಕ್ಷಿ ಅಂತಂದೇಳಿ. ಸೊ ಇಲ್ಲಿ ಕನ್ಸೆಂಟ್ ಇದು. ಸೊ ಕನ್ಸೆಂಟ್ ಫಾರ್ಮ್ ಫಿಲ್ ಮಾಡಿದ್ಮೇಲೆ ಐ ರೀಡ್ ಅಂಡ್ ಕನ್ಫರ್ಮ್ ಅಂತ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ತೀರಾ, ಪ್ರೊಸೀಡ್ ಟು ಅಪ್ಲಿಕೇಶನ್. ಕೊನೆಗೆ ಐ ಅಗ್ರಿ, ಐ ಡೋಂಟ್ ಅಗ್ರಿ ಅಂತ ಕಾಣಿಸುತ್ತೆ. ಐ ಅಗ್ರಿ ಅಂತ ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಟು ಅಪ್ಲಿಕೇಶನ್ ಅಂತ ಹೋಗ್ತೀರಾ. ಸೊ ಈಗ ನೀವು ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡಬೇಕು ಅಂತ ಅರ್ಥ. ಓಕೆನಾ. ಸೊ ಪ್ರೊಸೀಡ್ ಟು ಅಪ್ಲಿಕೇಶನ್ ಅಂತ ಹೋದ್ಮೇಲೆ ನೆಕ್ಸ್ಟ್ ಅಗೇನ್ ಮಕ್ಕಳೇ ಇಲ್ಲಿ ಡು ಯು ವಾಂಟ್ ಟು ಸೇವ್, ಪ್ರತಿ ಸಲನೂ ಕೂಡ ಸೇವ್ ಮಾಡ್ಬೇಕಾ ಬೇಡ ಅಂತ ಕೇಳುತ್ತೆ ಎಲ್ಲ ಫಿಲ್ ಮಾಡಿದಾಗೂ ಕೂಡ. ಸೊ ಅಂದ್ರೆ ಒಂದೊಂದು ಪ್ರೊಸೆಸ್ ಆಗಿದ ತಕ್ಷಣ ಕೂಡ ಕನ್ಫರ್ಮ್ ತಾನೇ ಇದು ಅಂತ ಕೇಳುತ್ತೆ. ಸೊ ಎಸ್ ಅಂತ ಹೇಳಿ ಕೊಡ್ತೀರಾ. ಸೊ ಕನ್ಫರ್ಮ್ ಆದ್ಮೇಲೆ ನೀವು ನೆಕ್ಸ್ಟ್ ಅಪ್ಲಿಕೇಶನ್ ಕಡೆ ಹೋಗ್ತೀರಾ. ಸೊ ಇಲ್ಲಿ ಅಪ್ಲಿಕೇಶನ್ ಅಲ್ಲಿ ಅಗೇನ್ ನೀಟ್ UG ರೋಲ್ ನಂಬರ್ ಆಗಿರ್ಬೋದು, ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು. ರೋಲ್ ನಂಬರ್ ಬೇರೆ, ಅಪ್ಲಿಕೇಶನ್ ನಂಬರ್ ಬೇರೆ ನಿಮ್ಮ ನೀಟ್ ಇಂದು. ಸೊ ಅದನ್ನ ಫಿಲ್ ಮಾಡ್ತೀರಾ. ಕ್ಯಾಂಡಿಡೇಟ್ ನೇಮ್, ಆಮೇಲೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಏನೇನಿದೆ, ಮದರ್ ನೇಮ್, ಆಮೇಲೆ
ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಫಿಲ್ ಮಾಡಿದ್ಮೇಲೆ ಸೆಕ್ಯೂರಿಟಿ ಪಿನ್ ಆಲ್ರೆಡಿ ನೀವು ಹಾಕಿರ್ತೀರಲ್ಲ, ಸೊ ಅದೇ ಸೆಕ್ಯೂರಿಟಿ ಪಿನ್ ಇಲ್ಲಿ ಹಾಕ್ಬಿಟ್ಟು ನೀವು ಸಬ್ಮಿಟ್ ಅಂತ ಕೊಡ್ತೀರಾ ಮಕ್ಕಳೇ. ಓಕೆನಾ? ಸೊ ಸಬ್ಮಿಟ್ ಅಂತ ಕೊಟ್ಮೇಲೆ ಮತ್ತೆ ಇಲ್ಲಿ ಏನ್ ಬರುತ್ತೆ ಅಂದ್ರೆ ರಿಜಿಸ್ಟ್ರೇಷನ್ಗೆ ಬೇಕಾಗುವಂಥ ಎಲ್ಲ ಇನ್ಫಾರ್ಮೇಶನ್ ಕೇಳುತ್ತೆ ಇಲ್ಲಿ. ಸೊ ನೀವು ಅದನ್ನ ಫಿಲ್ ಮಾಡ್ತಾ ಬರ್ತೀರಾ, ಮೇಲ್ ಐ ಡಿ ಆಗಿರ್ಬೋದು, ಪಾಸ್ವರ್ಡ್ ಕನ್ಫರ್ಮ್ ಮಾಡೋಕ್ಕೆ ಆಗಿರ್ಬೋದು. ಓಕೆನಾ? ಸೊ ಅದಾದ್ಮೇಲೆ ಇಲ್ಲಿ ನೋಡಿ, ಸೊ ಅದನ್ನ ಕನ್ಫರ್ಮೇಶನ್ ಮಾಡ್ಕೊಳ್ಳುತ್ತೆ. ಈಗ ಕನ್ಫರ್ಮೇಶನ್ ಮಾಡಬೇಕಾದ್ರೆ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು. ಸೊ ಯಾವುದು ಆಕ್ಟಿವ್ ಮೊಬೈಲ್ ನಂಬರ್ ಇರುತ್ತೆ, ನಿಮ್ಮ ಪರ್ಸನಲ್ ಮೊಬೈಲ್ ನಂಬರ್ನ ಯೂಸ್ ಮಾಡಿ. ನಿಮ್ಮದಿಲ್ಲ ಅಂತಂದ್ರೆ ಪೇರೆಂಟ್ಸ್ ಇಂದು ಯೂಸ್ ಮಾಡ್ತೀರಾ. ಅಫ್ಕೋರ್ಸ್ ಈ ಇದರಲ್ಲಿ ಇದು ಏನು ನೀಟ್ ಪ್ರೊಸೆಸ್, ನೀವು ಅಪ್ಲಿಕೇಶನ್ ಹಾಕಿ ನೀಟ್ ಎಕ್ಸಾಮ್ ಬರ್ದಿದ್ದೀರಾ ಅಂತಂದ್ರೆ ನಿಮಗೆ ಗೊತ್ತೇ ಇರುತ್ತೆ. ಸೊ ನಂಬರ್ ಇದ್ದೇ ಇರುತ್ತೆ ಅಂತ. ಆ್ಯಂಡ್ ನೀಟಿಗೆ ಯಾವ ನಂಬರ್ ಕೊಟ್ಟಿದ್ದೀರಾ ಮಕ್ಕಳೇ, ಅದೇ ಕೌನ್ಸಿಲಿಂಗಿಗೂ ಕೂಡ ಯೂಸ್ ಮಾಡಿ. ಇನ್ ಕೇಸ್ ಬೇರೆ ಇತ್ತು ಅನ್ನೋದು ಬಟ್ ಪರವಾಗಿಲ್ಲ, ಬಟ್ ಏನಂತಂದ್ರೆ ಸೇಮ್ ನಂಬರ್ ಇದ್ರೆ ಒಳ್ಳೇದು. ಯಾಕಂದ್ರೆ ಆ ನಂಬರ್ ನೀವು ಆಕ್ಟಿವ್ ಇಟ್ಕೋಬೇಕಾಗುತ್ತೆ. ಅದಕ್ಕೆ OTP ಬರ್ತಾ ಇರುತ್ತೆ ಪ್ರತಿ ಸರಿ ಏನಾದರೂ ಚೇಂಜಸ್ ಮಾಡಿದಾಗ ಎಲ್ಲ. ಸೊ ದಟ್ ನಂಬರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೊಬೈಲ್ ನಂಬರ್ ಪರ್ಟಿಕ್ಯುಲರ್ ಆಗಿರುವಂಥದ್ದು. ಸೊ OTP ಬಂದಾಗ ಎಂಟರ್ ಮಾಡ್ತೀರಾ, ದೆನ್ ಇಲ್ಲಿ ಇದು ಕನ್ಫರ್ಮ್ ಆಗಿದೆ ಅಂತ ಹೇಳಿ ನೆಕ್ಸ್ಟ್ ಫರ್ದರ್ ಡೀಟೇಲ್ ಫಿಲ್ ಮಾಡೋಕ್ಕೆ ನೀವು ಮುಂದೆ ಹೋಗ್ತೀರಾ. ಸಿ ವೆರಿಫೈ ಆ್ಯಂಡ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಬರುವಂಥ ಡೀಟೇಲ್ಸ್ನೆಲ್ಲ ಫಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಇಲ್ಲಿ ನೋಡಿ, ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ ಯಾವ್ದು ಅಂತ. ಫಸ್ಟ್ ಅಥೆಂಟಿಕೇಶನ್ ಫಾರ್ಮು, ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು, ಕ್ವಾಲಿಫಿಕೇಶನ್ ಡೀಟೇಲ್ಸ್, ಆಮೇಲೆ ಅಪ್ಲೈ ಫಾರ್ ಸೆಕ್ಷನ್, ಯಾವುದಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಾ. ಓಕೆನಾ? ದೆನ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾಗಿರ್ಬೋದು. ದೆನ್ ಕೊನೆಗೆ ಎಲ್ಲ ಫಿಲ್ ಮಾಡಿದ್ಮೇಲೆ ಪ್ರಿವ್ಯೂ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಇನ್ಫಾರ್ಮೇಶನ್ ನಾನು ಹಾಕಿರೋದು ಕರೆಕ್ಟ್ ಇದೆನಾ ಅಂತ ಪ್ರಿವ್ಯೂ ಮಾಡೋಕ್ಕೆ. ಸೊ ಈ ಟ್ಯಾಬ್ನ ನೀವು ಕ್ಲಿಕ್ ಮಾಡ್ತಾ 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 ಎಲ್ಲ ಫಿಲ್ ಮಾಡ್ತಾ ಬರಬೇಕು. ಸೊ ಕೊನೆಗೆ ಪ್ರಿವ್ಯೂ ಮಾಡಿದ್ಮೇಲೆ ಒಂದ್ಸರಿ ಎಲ್ಲ ಇಂಟರ್ಫೇಸ್ ನೋಡಿದ್ಮೇಲೆ ಓಕೆ ಅಂತ ಹೇಳಿ ಸಬ್ಮಿಟ್ ಕೊಡಬೇಕಾಗುತ್ತೆ. ಓಕೆನಾ ಮಕ್ಕಳೇ? ಸೊ ಏನೇನಿರುತ್ತೆ ಈ ಅಪ್ಲಿಕೇಶನ್ ಫಾರ್ಮಲ್ಲಿ ಅಂತಂದ್ರೆ ಅಗೇನ್ ಸೇಮ್ ಪರ್ಸನಲ್ ಡೀಟೇಲ್ಸ್ ಇರುತ್ತೆ. ಸೊ ಜೆಂಡರ್ ಆಗಿರ್ಬೋದು, ನ್ಯಾಷನಾಲಿಟಿ. ಓಕೆನಾ? ದೆನ್ ಇಲ್ಲಿ ಏನಾದರೂ ಕೆಟಗರಿ ಇತ್ತು ಅಂತಂದ್ರೆ OBC ಅಥವಾ ನಾನ್ ಕ್ರಿಮಿ ಲೇಯರ್ ಕೆಟಗರಿ ಇತ್ತು, ಆಮೇಲೆ PWBD ಕೆಟಗರಿ ಇತ್ತು ಅಂತಂದ್ರೆ ಪರ್ಸನಲಿ ಡಿಸಬಿಲಿಟಿ, ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಅಂಥದ್ದೇನಾದರೂ ಇತ್ತು ಅಂದ್ರೆ ಅದನ್ನ ಕ್ಲಿಕ್ ಮಾಡುವಂಥದ್ದು. ದೆನ್ ಇಲ್ಲಿ ಡಿಸಬಿಲಿಟಿ. ದೆನ್ ಇನ್ನು ಬೇರೆ ಇನ್ಫಾರ್ಮೇಶನ್ ಮಕ್ಕಳೇ, ಆರ್ಮ್ ಫೋರ್ಸಸ್ ಮೆಡಿಕಲ್ ಕಾಲೇಜ್ ಅಂತ ಅಂದ್ರೆ ಸೊ ಯಾರಾದರೂ ಆರ್ಮಿಯಲ್ಲಿ ಇದ್ದಾರಾ ಫ್ಯಾಮಿಲಿಯಲ್ಲಿ ಅಥವಾ ರಿಲೇಟಿವ್ಸ್ ಇದ್ದಾರಾ, ಅದ್ರದ್ದು ಏನಾದರೂ ಇನ್ಫಾರ್ಮೇಶನ್ ಅದ್ರದ್ದು ಥ್ರೂ ಹೋಗ್ಬೇಕು ಅಂತಂದ್ರೆ, ಆ ಕೋಟ ಯೂಸ್ ಮಾಡಬೇಕು ಅಂದ್ರೆ ಅದ್ರದ್ದು ಇನ್ಫಾರ್ಮೇಶನ್ ನೀವು ಇಲ್ಲಿ ಹಾಕ್ತೀರಾ. ಸೊ ಈ ರೀತಿ ಮಕ್ಕಳೇ, ಸೊ ಎಲ್ಲ ಇನ್ಫಾರ್ಮೇಶನ್ ನೀವು ಇಲ್ಲಿ ಹಾಕ್ತಾ ಬರಬೇಕು. ಓಕೆನಾ? ದೆನ್ ಆಫ್ಟರ್ ದಿಸ್ ನಿಮಗೆ ಇಲ್ಲಿ ಇನ್ನೊಂದೇನು ಅಂತಂದ್ರೆ ನೇಮ್ ಆಫ್ ದ ಅಕೌಂಟ್ ಹೋಲ್ಡರ್. ಇಲ್ಲಿ ಅಕೌಂಟ್ ಡೀಟೇಲ್ಸ್, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನು ಕೂಡ ಫಿಲ್ ಮಾಡಬೇಕಾಗುತ್ತೆ ಮಕ್ಕಳೇ. ಸೊ ಯಾವ್ದು ಅಕೌಂಟು, IFSC ಏನು, ಬ್ಯಾಂಕ್ ನೇಮ್ ಏನು, ಬ್ರಾಂಚ್ ನೇಮ್ ಏನು, ಎಲ್ಲದನ್ನು ಕೂಡ ಫಿಲ್ ಮಾಡಬೇಕು. ಓಕೆ? ಸೊ ಅದು ಹೇಗೆ ಕಾಣಿಸುತ್ತೆ ಅಂತಂದ್ರೆ ಜಸ್ಟ್ ಅ ಸೆಕೆಂಡ್. ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅದು ಆಮೇಲೆ ಆ ಬ್ಯಾಂಕ್ ಡೀಟೇಲ್ಸ್ ಆಗಿದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಬರುತ್ತೆ. ಸೊ ನೀವು 10th 12th ಕ್ವಾಲಿಫಿಕೇಶನ್ ಯಾವ್ಯಾವ್ದು ಕಾಲೇಜು ಯಾವುದು ಯಾವ ಊರಲ್ಲಿ ಇದೆ, ಸೊ ಅದೆಲ್ಲ ಡೀಟೇಲ್ಸ್ ನಿಮಗೆ ಫಿಲ್ ಮಾಡ್ತಾ ಬರುತ್ತೆ. ಸೊ ಯಾವ್ದು ಅಂಡರ್ ನೀವು ಮುಗಿಸಿದ್ರೆ ನಿಮ್ಮ ಎಜುಕೇಶನ್, ಆ ಕಾಲೇಜಿಂದ ನೇಮ್ಸ್ ಎಲ್ಲ ಫಿಲ್ ಮಾಡಬೇಕಾಗುತ್ತೆ. ದಟ್ ಈಸ್ ಕ್ವಾಲಿಫಿಕೇಶನ್ ಡೀಟೇಲ್ಸ್. ಕ್ವಾಲಿಫಿಕೇಶನ್ ಡೀಟೇಲ್ಸ್ ಆದಮೇಲೆ ಸೊ ಅದಾದ್ಮೇಲೆ ಅಪ್ಲೈ ಫಾರ್ ಸೆಕ್ಷನ್. ಮಕ್ಕಳೇ, ನೀವು ಆಲ್ ಇಂಡಿಯಾ ಕೋಟಾ ಥ್ರೂ ಅಪ್ಲೈ ಮಾಡ್ತಾ ಇದ್ದೀರಾ ಅಥವಾ ಓಪನ್ ಸೀಟ್ ಅಂತಂದ್ರೆ ಏಮ್ಸ್ ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಾ, ಏಮ್ಸ್ ಜಿಪ್ಮರ್ ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಾ, ಅಥವಾ ಡೀಮ್ಡ್ ಯೂನಿವರ್ಸಿಟೀಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ. ಸೊ ಯಾವುದಕ್ಕೆ ನೀವು ಅಪ್ಲೈ ಮಾಡ್ತಿದ್ದೀರಾ ಕೌನ್ಸಿಲಿಂಗ್, ಇದು ಚೂಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಇಫ್ ಯು ಹ್ಯಾವ್ ಆಲ್ರೆಡಿ ಡಿಸೈಡೆಡ್, ಯು ನೋ ವಾಟ್ ಯು ಆರ್ ಗೋಯಿಂಗ್ ಟು ಅಪ್ಲೈ ಅಂತ. ಸೊ ನೀವು ಡಿಸೈಡ್ ಮಾಡಿರ್ತೀರ ಯಾವ್ದು ಬೇಕು MCC ಥ್ರೂ ಕೌನ್ಸಿಲಿಂಗ್ ಅಂತ. ಸಪೋಸ್ ಈಗ ಆಲ್ ಇಂಡಿಯಾ ಕೋಟಾ ಬೇಕಿತ್ತು ಅಂದ್ರೆ ನೀವು ಅದನ್ನ ಕ್ಲಿಕ್ ಮಾಡ್ತೀರಾ. ಆಲ್ ಇಂಡಿಯಾ ಕೋಟಾ ಥ್ರೂ ನಾನು ಅಡ್ಮಿಷನ್ ಮಾಡ್ತಾ ಇದ್ದೀನಿ MCC ಕೌನ್ಸಿಲಿಂಗ್ ಥ್ರೂ ಅಂತ ಹೇಳಿ, ಸೊ ಅದನ್ನ ಕ್ಲಿಕ್ ಮಾಡ್ತೀರಾ. ಅಥವಾ ಡೀಮ್ಡ್ ಯೂನಿವರ್ಸಿಟಿಗೆ ಹೋಗಬೇಕು ಅಂತಂದ್ರೆ ಅದನ್ನ ಕ್ಲಿಕ್ ಮಾಡ್ತೀರಾ. ಲೈಕ್ ದಿಸ್ ವಿ ಹ್ಯಾವ್ ದೇ ವಿಲ್ ಗಿವ್ ಸರ್ಟನ್ ಆಪ್ಷನ್ಸ್. ಇದನ್ನ ನೋಡ್ಕೊಂಡು ಕ್ಲಿಕ್ ಮಾಡಿಕೊಂಡು ಆಮೇಲೆ ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕು ಮಕ್ಕಳೇ. ಸೊ ಇಲ್ಲಿ ನೋಡಿ, ಸೊ ಅದರ ಬೇಸಸ್ಗೆ ನಿಮಗೆ ಏನಂತ ತೋರಿಸುತ್ತೆ, ಎಷ್ಟು ಫೀ ಅಂತ ಹೇಳಿ ತೋರಿಸುತ್ತೆ. ಸಪೋಸ್ ಆಲ್ ಇಂಡಿಯಾ ಕೋಟಾ ಇತ್ತು ಅಂತಂದ್ರೆ ಸೆಕ್ಯೂರಿಟಿ ಡಿಪಾಸಿಟ್ 5,000, ಅಪ್ಲಿಕೇಶನ್ಗೆ 500, ಎರಡು ಸೇರಿ 5,500 ಫಾರ್ OBC ಫಾರ್ SC/ST ಕ್ಯಾಂಡಿಡೇಟ್. ಆದರೆ ಅದೇ ಯಾವುದು ಜನರಲ್ ಕ್ಯಾಟಗರಿಯಲ್ಲಿ ಇದ್ದವರಿಗೆ ಸೆಕ್ಯೂರಿಟಿ ಡಿಪಾಸಿಟ್ 10,000, ದೆನ್ 1,000 rupees ಫಾರ್ ರಿಜಿಸ್ಟ್ರೇಷನ್ ಫೀ. ಸೊ ಎರಡೂ ಸೇರಿ 11,000 ಅಂತ ಹೇಳಿ ಇಲ್ಲಿ ಕಾಣಿಸುತ್ತೆ. ಓಕೆನಾ? ಸೊ ಬೇಸ್ಡ್ ಆನ್ ವಿಚ್ ಯು ಆರ್ ಚೂಸಿಂಗ್, ಯಾವುದಕ್ಕೆ ಅಪ್ಲೈ ಮಾಡ್ತಿದ್ರೆ ಅದ್ರ ಮೇಲೆ ಬೇರೆ ಬೇರೆ ಫೀಸ್ ನಿಮಗೆ ಕಾಣಿಸುತ್ತೆ. ಓಕೆನಾ? ಸೊ ಅಲ್ಲಿ ನಿಮಗೆ ಆಲ್ರೆಡಿ ಆಟೋಮೆಟಿಕ್ ಆಗಿ ಎಷ್ಟು ಫೀಸ್ ಪೇ ಮಾಡಬೇಕು ಅಂತ ನಿಮಗೆ ಕಾಣಿಸುತ್ತೆ. ಓಕೆನಾ? ಸೊ ಅದಾದ್ಮೇಲೆ ಬ್ಯಾಂಕ್ ಡೀಟೇಲ್ಸ್ ಕೊಡ್ತೀರಾ. ಬ್ಯಾಂಕ್ ಡೀಟೇಲ್ಸ್ ಕೂಡ ಅಷ್ಟೇ ಕರೆಕ್ಟ್ ಆಗಿ ಇರುವಂಥ ಬ್ಯಾಂಕ್ ಡೀಟೇಲ್ಸ್ ಕೊಡಿ.
ಓಕೆ. ಸೊ IFSC ಕೋಡು, ಬ್ಯಾಂಕ್ ಏನು ಬ್ರಾಂಚ್ ನೇಮ್ ಆಗಿರ್ಬೋದು, ಯಾವ್ದದು ಹೋಲ್ಡರ್ ನೇಮ್ ಆಗಿರ್ಬೋದು, ಬ್ಯಾಂಕ್ ಹೋಲ್ಡರ್ ನೇಮ್, ಅವ್ರದ್ದು ಫೋಟೋ ಕ್ಲಿಯರ್ ಆಗಿರುವಂಥದ್ದು, ಅದನ್ನೇ ಕೊಡ್ತೀರಾ. ನಿಮ್ಮದೇ ಕೊಟ್ಟರೆ ತುಂಬ ಒಳ್ಳೆಯದಾಗಿರುತ್ತೆ. ಅಥವಾ ಪೇರೆಂಟ್ಸಿಂದಾದ್ರೂ ಕೊಡ್ಬೋದು. ಸೊ ಬ್ಯಾಂಕ್ ಡೀಟೇಲ್ಸ್ ಕರೆಕ್ಟಾಗಿ ಫಿಲ್ ಮಾಡ್ತೀರಾ. ಸೊ ಬ್ಯಾಂಕ್ ಡೀಟೇಲ್ಸ್ ಈ ಥರ ಇರುವಂಥದ್ದು, ಜಸ್ಟ್ ಅ ಸೆಕೆಂಡ್. ಹಾಂ, ಇಲ್ಲಿ ನೋಡಿ. ಸೊ ಬ್ಯಾಂಕ್ ಡೀಟೇಲ್ಸ್ ಫಿಲ್ ಮಾಡೋಕ್ಕೆ ಇದೆಲ್ಲ IFSC ಕೋಡು, ಓಕೆನಾ. ಸೊ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ನು ಫಿಲ್ ಮಾಡಬೇಕು, ಆಮೇಲೆ ಬ್ಯಾಂಕ್ ಡೀಟೇಲ್ಸ್ ಫಿಲ್ ಮಾಡಬೇಕು. ಸೊ ಇದಕ್ಕೆ ಎಲ್ಲ ಆಪ್ಷನ್ಸ್ ಇರುತ್ತೆ, ನೀವು ಇದನ್ನ ನೋಡ್ಕೊಂಡು ಫಿಲ್ ಮಾಡ್ತೀರಾ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಆಗಿರ್ಬೋದು, ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್. ಸೊ ಅದಾದ್ಮೇಲೆ ಈ ತರ ಇರುವಂಥ ಒಂದು ಬ್ಯಾಂಕ್ ಡೀಟೇಲ್ಸ್ನ ಕೂಡ ನೀವು ಕರೆಕ್ಟಾಗಿ ಫಿಲ್ ಮಾಡ್ತೀರಾ. ಎಲ್ಲ ಫಿಲ್ ಆದ್ಮೇಲೆ ಒಂದ್ಸರಿ ಪ್ರಿವ್ಯೂ ನೋಡ್ತೀರಾ. ಪ್ರಿವ್ಯೂ ಅಂದ್ರೆ ಸೈಡಿಗೆ ಆಪ್ಷನ್ ಇತ್ತಲ್ಲ ಮಕ್ಕಳೇ, ಸೊ ಪ್ರಿವ್ಯೂ ಚೆಕ್ ಮಾಡಿದಾಗ ನಿಮಗೆ ಎಲ್ಲ ಫಿಲ್ ಮಾಡಿರುವಂತಹ ಡೀಟೇಲ್ಸ್ ಕಾಣಿಸುತ್ತೆ. ಓಕೆ ಅಂತಂದೇಳಿ ಇದ್ದಾಗ ನೀವೇನು ಮಾಡ್ತೀರಾ, ಅದನ್ನ ಸಬ್ಮಿಟ್ ಅಂತ ಕೊಡ್ತೀರಾ. ಸೊ ಸಬ್ಮಿಟ್ ಕೊಟ್ಟ ಮೇಲೆ ನೀವು ಏನು ಫೀ ಪೇ ಮಾಡಿರ್ತೀರಲ್ಲ ಮಕ್ಕಳೇ, ಸೊ ಅದ್ರದ್ದು ರಿಸಿಪ್ಟ್ ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಡೌನ್ಲೋಡ್ ಮಾಡ್ಕೊತೀರಾ. ದೆನ್ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿರೋದನ್ನು ಕೂಡ ನಿಮಗೆ ಒಂದು ಫಾರ್ಮ್ ಕ್ರಿಯೇಟ್ ಆಗಿರುತ್ತೆ, ಅದನ್ನು ಕೂಡ ನೀವು ಡೌನ್ಲೋಡ್ ಅಂತ ಆಪ್ಷನ್ ತೋರಿಸ್ತಾ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಓಕೆನಾ. ಸೊ ಡೌನ್ಲೋಡ್ ಮಾಡಿ ನಿಮ್ಮ ಹತ್ರ ರೆಡಿ ಇಟ್ಕೊಂತೀರಾ. ನೆಕ್ಸ್ಟ್ ಚಾಯ್ಸ್ ಫಿಲ್ಲಿಂಗ್ ಮಾಡ್ತೀರಾ. ಇದಾದ್ಮೇಲೆ ಚಾಯ್ಸ್ ಫಿಲ್ಲಿಂಗ್ ಪ್ರೋಸೆಸ್ ಇರುತ್ತೆ. ಓಕೆ. ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರೋಸೆಸ್ ಕ್ಲಿಯರ್ಲಿ. ಏನಾದರೂ ಡೌಟ್ ಇತ್ತು ಅಂತ ಅಂದ್ರೆ ಕೇಳಿ. ಫೈನ್. ಓಕೆ. ಸೊ ನೆಕ್ಸ್ಟ್ ಪ್ರಾಸೆಸ್ ಬಗ್ಗೆ ಬೇಕಿತ್ತು ಅಂತಂದ್ರೂ ಕೂಡ ಕೇಳಿ, ಹೇಗೆ ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕು ಅಂತ. ಸೊ ವಿ ವಿಲ್ ಕಮ್ ಅಪ್ ವಿತ್ ದಟ್ ವಿಡಿಯೋ. ಸೊ ಟಿಲ್ ದೆನ್, ಬೈ ಬೈ.